ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಜಮಖಂಡಿ ಕ್ಷೇತ್ರದ ಜನತೆಗೆ ನಮಸ್ಕಾರ ತಿಳಿಸುತ್ತಾ ಮಾಧ್ಯಮ ಮಿತ್ರರ ಜೊತೆ ಮಾತನಾಡುವುದೇನಪ್ಪ ಅಂತಂದರೆ, ಈಗ ನಾವು ನೋಡ್ತಾ ಇದ್ದೀವಿ 6 ತಿಂಗಳ ಕಾಲ ಈ ಒಂದು ಜಮಖಂಡಿಯ ರಾಜಕಾರಣದಲ್ಲಿ ರಾಜಕೀಯ ಬಿರುಸುವಂಥ ಒಂದು ನಾಯಕರು ಇವತ್ತು ಯಾರು ವಿರುದ್ಧವಾದಂಥ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ನಾವು ನೋಡಬೇಕಾಗಿದೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಸನ್ಮಾನ್ಯ ಶ್ರೀ ಜಗದೀಶ್ ಕುಲಗುರ್ಗಿ ಶಾಸಕರು ಇವತ್ತು ಅವರು ರಾಜಕೀಯ ಕುಟುಂಬದಿಂದಲೂ ಬಂದಂಥವರಲ್ಲ, ಅವರು ರಾಜಕೀಯ ಹಿನ್ನೆಲೆದವರು ಅಲ್ಲ. ಆದರೆ ನಿಜವಾಗಿ ಅವರು ರಾಜಕಾರಣಕ್ಕೆ ತಮ್ಮ ಕೊಡುಗೆಗಳ ಮುಖಾಂತರವಾಗಿ ರಾಜಕಾರಣಕ್ಕೆ ಗುರುತಿಸಿಕೊಂಡವರು. ಆದರೆ ಇವತ್ತು ವಿರೋಧ ಮಾಡ್ತಿರುವಂಥ ಮಾಜಿ ಶಾಸಕರಿಗೆ ನಾನೊಂದು ಪ್ರಶ್ನೆ ಮಾಡ್ತೀನಿ. ನೀವು ಏನಾದರೂ ರಾಜಕಾರಣಕ್ಕೆ ನಿಮ್ಮ ಕೊಡುಗೆ ಏನಾದರೂ ವೈಯಕ್ತಿಕವಾಗಿ ಕೊಟ್ಟಿದ್ರೆ ಅದನ್ನು ಜನರ ಮುಂದೆ ಇವತ್ತು ಸಾಬೀತುಪಡಿಸಿ. ನೀವು ಏನೋ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕನ್ನು ಇಟ್ಕೊಂಡು ಇವತ್ತು ನೀವು ರಾಜಕಾರಣ ಮಾಡ್ತಾ ಇದ್ದೀರಿ. ಇವತ್ತು ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಶಾಸಕರಾದಂಥ ಜಗದೀಶ್ ಕುಲಗುರ್ಗಿ ಅವರು ಭಾಳ ಮುಗ್ಧ ಸ್ವಭಾವದವರು. ಏನಾಗಿಬಿಟ್ಟಿದಪ್ಪ ಅಂದರೆ ನಮ್ಮ ಜಮಖಂಡಿ ಶಾಸಕರನ್ನು ಇವತ್ತು ಅವರು ವಿಧಾನಸೌಧದಲ್ಲಿ ಜಮಖಂಡಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಧ್ವನಿಯಲ್ಲಿ ಅಥವಾ ಅಭಿವೃದ್ಧಿ ಪರವಾಗಿ ಏನಾದರೂ ಒಂದು ಮಾತನಾಡಿದರೆ ಇದಕ್ಕೆ ಆದಂಥ ಒಂದು ಗುಂಪುಗಾರಿಕೆಯನ್ನು ಕಟ್ಟುವಂಥ ಒಂದು ಕೆಲಸ ಇವತ್ತು ಮಾಜಿ ಶಾಸಕರು ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಏನಪ್ಪ ಅಂತಂದರೆ ಇದ್ದಂಥ ಶಾಸಕರನ್ನು ಯಾವುದೋ ರೀತಿಯಾಗಿ ತೇಜೋದಯ ಮಾಡುವಂಥ ಒಂದು ಕೆಲಸ ಇವತ್ತು ಮಾನ್ಯ ಮಾಜಿ ಶಾಸಕರು ಮಾಡ್ತಾಯಿದ್ದು. ನಾನು ಅವರಿಗೊಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ನೋಡಿದೆ. ಯಾಕಂದರೆ ಆ ಒಂದು ಕವಾಲಿ ಕಾರ್ಯಕ್ರಮದಲ್ಲಿ ನೀವು ಒಂದು ಮಾತು ಹೇಳಿದ್ರಿ, ಆ ಭಗವಂತನನ್ನೇ ಕವಾಲಿ ಮುಖಾಂತರ ಇಲ್ಲಿ ಭಗವಂತನನ್ನೇ ನೋಡ್ಬೋದು ಅಂತ ಒಂದು ಮಾತನ್ನು ಹೇಳಿದ್ದೆ. ಆದರೆ ನಾನು ಸ್ಪಷ್ಟವಾಗಿ ಆನಂದ್ ನ್ಯಾಮಗೌಡರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಹಿಂದಿನ ಇತಿಹಾಸ ತೆಗೆದು ನೋಡ್ರಿ, ಇವತ್ತು ಶಿಸ್ನಾ ಶರೀಫ್ ಹಿಡ್ಕೊಂಡು ಯಾರೇ ಸಂತರಾದರೂ ಕೂಡ ಕೀರ್ತನೆ ಮತ್ತು ಭಜನೆ ಮುಖಾಂತರ ದೇವರನ್ನು ಕಂಡಿದ್ದಾರೆ ಹೊರತು ನಿಮ್ಮ ಈ ಕವಾಲಿ ಮುಖಾಂತರ ಯಾವತ್ತೂ ಕೂಡ ದೇವರನ್ನು ಕಾಣುವಂಥ ಕೆಲಸ ಆಗಿಲ್ಲ. ಅಂಥ ಕೆಲಸ ಏನಾದರೂ ಆಗಬೇಕಾದ್ರೆ ಅದು ನಿಮ್ಮ ಪ್ರಯತ್ನದಲ್ಲೇ ಆಗಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಹೇಳಿವಿ ಸರಿ, ಎಲ್ಲಿ ವಿದ್ಯಾರ್ಥಿಗಳ ಮತದಾನ ಮಾಡ್ತಾರೆ ಅದನ್ನು ಸೂಕ್ಷ್ಮ ಮತಗಟ್ಟೆ ಮಾಡ್ರಿ, ಅವ್ರಿಗೆ ರೂಲ್ಸ್ ಪ್ರಕಾರ ಇದ್ರೆ ಮತದಾನ ಮಾಡಕ್ಕೆ ಅವಕಾಶ ಕೊಡ್ರಿ, ಇಲ್ಲ ಅಂದ್ರೆ ಮತದಾನ ಮಾಡಕ್ಕೆ ಅವಕಾಶ ಕೊಡಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ಸುಮ್ಮನೆ ಬಂದು ಜಗಳ ತಗೊಂಡ್ಕೊಂಡಿರೋದು ಒಂದು ಅಭ್ಯಾಸ.
ಹಾ ಎಲ್ಲ ಹೊಕ್ಕಾವ, ಸತ್ತವರು ಹೊಕ್ಕಾರ, ಪರ್ಸೆಂಟೇಜು ಹೆಚ್ಚಾಗುವಂಥದ್ದು ಅಂದ್ರೆ ನ್ಯಾಚುರಲ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅನ್ನೋದು. ನಿನ್ನೆ ನೋಡ್ರಿ ಆ ಬಂಗಾಲದ ನೋಡಿರಲ್ಲ SIR ಮಾಡಕ್ಕೆ ಎಷ್ಟು ತೊಂದರೆ ಹೆಂಗ್ ಮಾಡ್ತಾ ಇದ್ದ. ಕಾಂಗ್ರೆಸ್ ಪಾರ್ಟಿಯ ಯಾವ ಹಿರಿಯ ನಾಯಕರು ಕೂಡ ಯಾರ್ದು ಏನು ತಕರಾರಿಲ್ಲ ಏನು. ಆದ್ರೆ ಒಬ್ಬರು JDS-ನಿಂದ ಗುಳೇದಗುಡ್ಡದಿಂದ ಬಂದಂಥವ್ರು ಒಬ್ಬರು, ಇಲ್ಲಿಂದ ನಮ್ಮಲ್ಲಿಂದ ಹೋದಂಥವ್ರು ಒಬ್ರು, ಇಬ್ಬರ ಕಾಂಗ್ರೆಸ್ನ ಲೀಡರ್ ಆಗ್ಬಿಟ್ರ. ನೋಡ್ತಿರಲ್ಲ ನೀವೆಲ್ಲ ದಿನ. ಅಲ್ಲ ನಾವು ಅದನ್ನ ಹೇಳುದಿಲ್ಲ, ಇಲ್ಲಿಂದ ಹೋದವ್ರು ಅಂತ, ನಮ್ಮಲ್ಲೇ ತಯಾರಾಗಿ ಹೋದವ್ರು ಅಂತ ಅಷ್ಟೇ ಹೇಳ್ತೀನಿ. ಇವರ ಇಬ್ರ ಅವಾಗ ಒಂದು ಮೊದಲ ಹಕ್ಕು ಸಿಕ್ಕಿರ್ತೈತಿ. ಆ ಸೆಕ್ಟರ್ದು ಎಲ್ಲ ಹೇಳುದು ಅವರ. ಇವತ್ತು ಒಂದೇನು ಹೇಳೋಣ ಏನು, ಏರ್ ಸ್ಟ್ರಿಪ್ ಎಲ್ಲೆಲ್ಲ ಮೂರು ಜಾಗ ಸೆಲೆಕ್ಟ್ ಮಾಡಿ ಕಳಿಸಿದ್ದೀವಿ ನಾವು ಏರ್ ಸ್ಕ್ರಿಪ್ಟಿಗೆ. 3 ರಿಜೆಕ್ಟ್ ಮಾಡಿ ಹೋದ್ರು ಅವರು. ಯಾರು? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು. ಇಲ್ಲಿ ಕಾಂಗ್ರೆಸ್ ಲೀಡರ್ ಅಂದ್ರೆ ಅವರೇ ಇಬ್ರ, ಬೇರೆ ಯಾರಿಲ್ಲ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಬೇಕು ಅವರು. ಅದು ಶಿಖರ ಇದಲ್ರಿ, ವಾಟರ್ ಡೆಪ್ತ್ ಎಷ್ಟಿರ್ಬೋದು, ಭಾಳ ಡೆಪ್ತ್ ಇದೆ. ಇನ್ನೊಂದು ಸ್ವಲ್ಪ ಮುಂದೆ ಲೆಫ್ಟ್ ಹೋಗ್ಬೇಕತ್ ನೋಡಿ. ಹೋಗಿ ಸಮೀಪ ಹೋಗಿ ಲೆಫ್ಟ್ ರೌಂಡ್ ಹಾಕ್ಬೇಕು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.